ಮೆಟ್ಲು ಹತ್ತೋದು ಆದಷ್ಟು ಕಡಿಮೆ ಮಾಡಿ. ಫುಲ್ ಅವಾಯ್ಡ್ ಮಾಡೋದೇನು ಬೇಡ, ಹತ್ಬೋದು ಕಡಿಮೆ ಮಾಡಿ. ಬಟ್ ವಾಕಿಂಗ್ ಮಾಡಬೇಕು. ವಾಕಿಂಗ್ ಮಾಡಿದ್ರೆ ಇಲ್ಲ, ಅದು ಡಿ ಕ್ಯಾಪ್ ಅಂತ ಒಂದು ಬರೆದು ಕೊಡ್ತೀವಿ, ಅದು ಸಾಕ್ಸ್ ಥರ ಇರುತ್ತೆ ಬಟ್ಟಿ, ಅದು ಹಾಕ್ಕೊಳ್ಬೇಕು. ಅದು ಹಾಕ್ಕೊಂಡು ನೀವು ವಾಕಿಂಗ್ ಮಾಡಿ, ಆಯಿತಾ? ಸೊ ವಾಕಿಂಗ್ ಮಾಡಿ ಸ್ವಲ್ಪ ತೂಕನೂ ಕಡಿಮೆ ಮಾಡೋದು ಮಾಡಬೇಕು ವಾಕಿಂಗಲ್ಲಿ. ಆಮೇಲೆ ಊಟದಲ್ಲಿ ಸರ್ ಹೇಳಿ, ಯಾವಾಗಿಂದ? ಭಾಳ ದಿವಸ ಅಂತ ಕೆಳಗಡೆ ಎಲ್ಲ ಕೂರೋಕ್ಕಾಗಲ್ಲ, ಚಿಕ್ಕ ಮಕ್ಕಳ ನಾನು ತೋರಿಸಿದ ತುಂಬ ಸೌಲಭ್ಯ ನೋಡಿ. ಸ್ಟ್ರೇಟ್ ಇಲ್ಲ, ಕಾಲಿಗೆ ಸ್ಟ್ರೇಟ್ ಇರಬೇಕು. ಫುಲ್ ಸೌದೋಗ್ಬಿಟ್ಟು ಅದಕ್ಕೆ ಫುಲ್ ಬೆಂಡಾಗಿದೆ ಅಂದರೆ ಅಲ್ವಾ, ಗೊತ್ತಾಗ್ತದೆ. ಲೂಸ್ ಬಿಡಿ, ಸಣ್ಣ ಬಿಡಿ. ಇಲ್ಲಿ ನೋವಿದೆಯಾ? ಇಲ್ಲಿ ನೋವಿದೆಯಾ? ಎಕ್ಸ್ರೇ ಏನಾದರೂ ಮಾಡಿಸಿದ್ರಾ? ಎಲ್ಲಿ ಮಾಡಿಸಿದ್ರಿ? ಯಾವಾಗ ಮಾಡಿಸಿದ್ರಿ? ನಾನು ಡಾಕ್ಟರ್ ಅಬ್ರಾರ್ ಮೊಹಮ್ಮದ್ ಅಂತ, ಆರ್ಥೋಪೆಡಿಕ್ ಅಂಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್. ಸೊ ನಾನು ಸಂಜಯ್ ಗಾಂಧಿ ಹಾಸ್ಪಿಟಲ್ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ಇಲ್ಲಿ ಅಮೃತ ಪಾಲಿಕ್ಲಿನಿಕ್ ಅಲ್ಲಿ ಜಾಯಿಂಟ್ ಪೇನ್ ಆಮೇಲೆ ಜನರಲ್ ಆರ್ಥೋಪೆಡಿಕ್ಸ್ ಫ್ರೀ ಕ್ಯಾಂಪ್ ಮಾಡ್ತಿದೀವಿ. ಇದು ನಮ್ದು ಸೆಕೆಂಡ್ ಕ್ಯಾಂಪ್. ಫಸ್ಟ್ ಕ್ಯಾಂಪ್ ಮಾಡಿದ್ವಿ, ಒಳ್ಳೆ ರೆಸ್ಪಾನ್ಸ್ ಇತ್ತು. ಸೊ ಫಸ್ಟ್ ಕ್ಯಾಂಪ್ ಮೊಣಕಾಲ್ ನೋವು ಸಮಸ್ಯೆಗೆ ನಾವು ಮಾಡಿದ್ವಿ. ನಮ್ಮ ಆಲ್ಮೋಸ್ಟ್ 70ರಿಂದ ಜಾಸ್ತಿ ಜನ ಬಂದಿದ್ರು. ಸೊ ಈ ನಡುವೆ ಮೊಣಕಾಲ್ ನೋವು ತುಂಬಾ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಡಿಫ್ರೆಂಟ್ ಗ್ರೇಡ್ಸ್ ಆಫ್ ಮೊಣಕಾಲ್ ನೋವಲ್ಲಿ ಡಿಫ್ರೆಂಟ್ ಗ್ರೇಡ್ಸ್ ಇರುತ್ತೆ. ಸೊ ಆರ್ಥರೈಟಿಸ್ ಅಂತೀವಿ ನಾವು. ಸೊ ಅದು 50 ವರ್ಷ ಆದ್ಮೇಲೆ ಕಂಡು ಬರುತ್ತೆ. ಇಟ್ ಈಸ್ ಅ ಡಿಜನರೇಟಿವ್. ಹೆಂಗ್ ವಯಸ್ಸಾಗತ್ತೋ ಆತರ ಮೊಣಕಾಲ್ ಸವಿಯತ್ ಶುರು ಆಗತ್ತೆ. ಸೊ ಈಗ ಸದ್ಯಕ್ಕೆ ನಾವು ಸಂಜಯ್ ಗಾಂಧಿದಲ್ಲೇ ಒಂದು 50ಗಿಂತ ಜಾಸ್ತಿ ಆಪರೇಷನ್ಸ್ ಮಾಡ್ತಿದೀವಿ ಎವ್ರಿ ಮಂತ್. ಸೊ ಬಟ್ ಆಪರೇಷನ್ ಒಂದೇ ಟ್ರೀಟ್ಮೆಂಟ್ ಅಲ್ಲ ಅದಕ್ಕೆ. ಸೊ ಅದ್ರ ಮುಂಚೆ ನಮ್ಗೆ ಟ್ರೀಟ್ಮೆಂಟ್, ಎಕ್ಸಸೈಸಸ್, ಮಾತ್ರೆ ಎಲ್ಲ ಇರುತ್ತೆ. ಸೊ ಅದಕ್ಕೆ ಮೊಣಕಾಲ್ ನೋವು ಸಮಸ್ಯೆ ಇದ್ರೆ ಡಾಕ್ಟರ್ಸ್ಗೆ ಬೇಗ ಕನ್ಸಲ್ಟ್ ಮಾಡಿದ್ರೆ ನೀವು ಬೇಗ ಟ್ರೀಟ್ಮೆಂಟ್ ತಗೋಬಹುದು. ಸೊ ಇಲ್ಲಿ ನಾವು ಪೇಷಂಟ್ಸ್ಗೆ ಅಸೆಸ್ ಮಾಡಿ, ಆಮೇಲೆ ಅವ್ರಿಗೆ ಏನಿದೆ, ಎಷ್ಟು ತೊಂದರೆ, ಎಷ್ಟು ಮಟ್ಟಕ್ಕೆ ಮಂಡಿ ಸೌದಿದೆ, ಎಕ್ಸ್ರೇ ಮಾಡಿಸಿ ನೋಡಿ, ಆಮೇಲೆ ಅದ್ರ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತೀವಿ. ಸೊ ಫಸ್ಟ್ ಟ್ರೀಟ್ಮೆಂಟ್ ಏನಿರುತ್ತೆ, ನಾರ್ಮಲ್ ಎಕ್ಸರ್ಸೈಸಸ್, ಮಾತ್ರೆಯಲ್ಲೇ ಬಗೆಹರಿಸಬಹುದು. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಮೊಣಕಾಲ್ ಇಂಜೆಕ್ಷನ್ಸ್ ಬರುತ್ತೆ. ಸೊ ಅದು ಗ್ರೇಡ್ 2, ಗ್ರೇಡ್ 3 ಆರ್ಥರೈಟಿಸ್ ಅಂತೀವಿ. ಅದರಲ್ಲಿ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ. ಸೊ ಇದು ಪೇನ್ ರಿಲೀಫ್ ಆಗುತ್ತೆ. ಸೊ ಲಾಸ್ಟ್ ಫುಲ್ ಕಂಪ್ಲೀಟ್ ಗ್ರೇಡ್ 4 ಅಂತೀವಿ. ಗ್ರೇಡ್ 4 ದಲ್ಲಿ ಫುಲ್ ಮೊಣಕಾಲ್ ಫುಲ್ ಸೌತಿರುತ್ತೆ. ಅಂತ ಕಂಡೀಷನ್ಸ್ ಅಲ್ಲಿ ನಾವು ಮಂಡಿ ಬದಲಾವಣೆ ಸರ್ಜರಿ ಅಂತ ಮಾಡ್ತೀವಿ. ಸೊ ಆ ಸರ್ಜರಿನೂ ತುಂಬಾ ಒಳ್ಳೆ ಪ್ರೋಗ್ನೋಸಿಸ್ ಇದೆ. ನಾವು ಮೊದಲನೇ ಇವತ್ತು ಆಪರೇಷನ್ ಆದ್ರೆ ನೆಕ್ಸ್ಟ್ ಡೇ ಇಂದಾನೆ ನಾವು ಪೇಷಂಟ್ಸ್ಗೆ ನಡ್ಸೋದ್ ಸ್ಟಾರ್ಟ್ ಮಾಡಿಸ್ತೀವಿ ವಾಕರ್ ಇಂದ. ಸೊ ಕಂಪ್ಲೀಟ್ 1 ಮಂತ್ ಅಲ್ಲಿ ಪೇಷಂಟ್ ಕಂಪ್ಲೀಟ್ ರಿಕವರ್ ಆಗಿ ನಡೀತಾರೆ. ಸೊ ಬೇಸಿಕಲಿ ಮೊಣಕಾಲ್ ಸಮಸ್ಯೆ ನಾವು ಚಿಕ್ಕಬಳ್ಳಾಪುರದಲ್ಲಿ ತುಂಬಾ ಕಂಡು ಬರ್ತಿದೆ. ರೆಡ್ ಕ್ಯಾಂಪ್ ಅಲ್ಲೂ ನಾವು ಇಷ್ಟು ಪೇಷಂಟ್ಸ್ ನೋಡಿದೀವಿ ಮೊಣಕಾಲ್ ಸಮಸ್ಯೆಯಿಂದ. ಸೊ ಈಗ ಅದಕ್ಕೆ ನಾವು ಟ್ರೀಟ್ಮೆಂಟ್ ಎಲ್ಲ ಪ್ಲಾನ್ ಮಾಡ್ತಿದೀವಿ. ಯಾರಿಗೂ BPL ಕಾರ್ಡ್ ಇದೆ ಅಂತ ಹೇಳಿದ್ರೆ ಅಂತವರು ಸಂಜಯ್ ಗಾಂಧಿ ಹಾಸ್ಪಿಟಲ್ ಅಲ್ಲಿ ಬಂದು ಫ್ರೀ ಟ್ರೀಟ್ಮೆಂಟ್ ತಗೋಬಹುದು. ಸೊ ಬೇರೆ ಇನ್ಶೂರೆನ್ಸ್ ಇದೆ ಅಂದ್ರೆ ಬೇರೆ ಇನ್ಶೂರೆನ್ಸ್ ಇದೆ ಹಾಸ್ಪಿಟಲ್ ಅಲ್ಲಿ ನಾವು ಅವ್ರಿಗೆ ಮಾಡಿ ಸೊಲ್ಯೂಷನ್ಸ್ ಕ್ರಿಯೇಟ್ ಮಾಡ್ತಿದೀವಿ. ಸೊ ಈಗ BPL ಕಾರ್ಡ್ ಇದೆ ಅಂತ ಹೇಳಿದ್ರೆ, ನಾನು ಸಂಜಯ್ ಗಾಂಧಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಅದಕ್ಕೆ ನನಗೆ BPL ಕಾರ್ಡ್ ಪೇಷಂಟ್ಸ್ಗೆ ಅಲ್ಲಿ ಪ್ರೊವೈಡ್ ಮಾಡ್ಬೋದು ಫ್ರೀ ಆಗಿ. ಸೊ ಇಲ್ಲ ಪೇಷಂಟ್ಸ್ ಪೇ ಮಾಡ್ತಾರೆ, ಇಲ್ಲ ಪೇಷಂಟ್ ಇನ್ಶೂರೆನ್ಸ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಯಾವ ಹಾಸ್ಪಿಟಲ್ ಅಲ್ಲಿ ಇನ್ಶೂರೆನ್ಸ್ ಕವರ್ ಆಗುತ್ತೆ, ಚಿಕ್ಕಬಳ್ಳಾಪುರಲ್ಲಿ ಹಾಸ್ಪಿಟಲ್ ಇದೆ ಇನ್ಶೂರೆನ್ಸ್ ಕವರ್ ಆಗುತ್ತೆ ಅಂದ್ರೆ ಚಿಕ್ಕಬಳ್ಳಾಪುರಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು. ಬಟ್ BPL ಕಾರ್ಡು, ಯಶಸ್ವಿನಿ ಕಾರ್ಡು ಇದೆಲ್ಲ ನಮ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲೇ ಕೆಲಸ ಆಗೋದು. ಸೊ ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಂದ್ರೆ ಸಂಜಯ್ ಗಾಂಧಿದಲ್ಲಿ ನಾವು ಅವ್ರಿಗೆ ಮಾಡ್ಕೊಡ್ಬೋದು ಸರ್ಜರಿ. ಹಾ, ಇಲ್ಲೂ ನಡೀತಾ ಇದೆ. ಸೊ ಈಗ ಬೇಕಂತ ಹೇಳಿದ್ರೆ ಇಲ್ಲೂ ಹೋಗ್ಬೋದು. ನಾನು ಸಂಜಯ್ ಗಾಂಧಿಯಲ್ಲಿ ಇದೀನಿ, ಕೆಲಸ ಮಾಡ್ತಿದ್ದೀನಿ ಅಂತ ನಾನು ಸಂಜಯ್ ಗಾಂಧಿಯಲ್ಲಿ ನಾವು ಹೆಲ್ಪ್ ಮಾಡ್ಬೋದು. ಬಟ್ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನಮ್ಮ ಇದ್ರಲ್ಲೂ ನಡೀತಿದೆ. ಸೊ ಅಲ್ಲೂ ಬೇಕಂದ್ರೆ ಅವರು ಹೋಗಿ ಟ್ರೀಟ್ಮೆಂಟ್ ತಗೋಬಹುದು, ಅದರಲ್ಲಿ ಏನ್ ತೊಂದರೆ ಇಲ್ಲ. ಈ ವಯಸ್ಸಾಗಿರೋಂಥವ್ರಿಗೆ ಬೋನ್ ಡೆನ್ಸಿಟಿ ಸರ್ಜರಿ ಮಾಡಿದಾಗ ಸಕ್ಸಸ್ ಆಗುತ್ತೆ ಅಥವಾ ಫೇಲ್ಯೂರ್? ಇಲ್ಲ. ಸೊ
ಹಾ, ಸೊ ಆಸ್ಟಿಯೋಪೊರೋಸಿಸ್ ಅಂತೀವಿ ನಾವು. ಬೋನ್ ಡೆನ್ಸಿಟಿ ಕಡಿಮೆ ಆಸ್ಟಿಯೋಪೊರೋಸಿಸ್ ಅಂತೀವಿ ನಾವು. ಸೊ ನಾವು ತುಂಬಾ ಆಸ್ಟಿಯೋಪೊರೋಟಿಕ್ ಇರೋರ್ಗು ನಾವು ಮಾಡಿದೀವಿ, ಸರ್ಜರಿ ಮಾಡಿದೀವಿ. ಸೊ ಅದಾದ್ಮೇಲೆ ಅದಕ್ಕೂ ಟ್ರೀಟ್ಮೆಂಟ್ ಇರುತ್ತೆ, ಮೆಡಿಸಿನ್ಸ್ ಇರುತ್ತೆ, ಕ್ಯಾಲ್ಸಿಯಂ ಇದು ಬೋನ್ ಸ್ಟ್ರಾಂಗ್ ಮಾಡಕ್ಕೆ. ಸೊ ಇಂಜೆಕ್ಷನ್ಸ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಸೊ ನಾವು ಅದು ಸಪೋರ್ಟ್ ಮಾಡ್ತೀವಿ ಅದ್ರ ಜೊತೆ ಸರ್ಜರಿ ಆದ್ಮೇಲೆ. ಸೊ ನಾವು ಆಲ್ಮೋಸ್ಟ್ ಆಸ್ ಓಲ್ಡ್ ಆಸ್ 82-83 ನಾವು ಸರ್ಜರಿ ಮಾಡಿದೀವಿ. ಅವ್ರದ್ದು ಬೋನ್ ಎಷ್ಟು ವೀಕ್ ಇರುತ್ತೆ, ನಾರ್ಮಲಿ 83, ಬಟ್ ಮಾಡಿದೀವಿ, ಸಕ್ಸಸ್ ಆಗಿದೆ. ಸೊ ನಾನು ಒಂದು ಸರ್ಜರಿ ಚಿಕ್ಕಬಳ್ಳಾಪುರಲ್ಲೇ ಮಾಡಿದೆ, 80 ಅವರು ಆಲ್ಮೋಸ್ಟ್ ಈಗ ಒಂದು ವರ್ಷ ಆಯ್ತು. ಸೊ ಅವರು ಚೆನ್ನಾಗಿದ್ದಾರೆ, ಏನ್ ತೊಂದ್ರೆ ಇಲ್ಲ. ರಿಪ್ಲೇಸ್ಮೆಂಟ್ ಅಂತ ಹೇಳಿ ಮತ್ತೆ ಎರಡು ಸೌದಿದ್ರೆ ಒಂದು ಮಾಡಿ ನೆಕ್ಸ್ಟ್ ಇನ್ನೊಂದಕ್ಕೆ ಎಷ್ಟು ಸೊ ಇದರಲ್ಲಿ ಪೇಷಂಟ್ ತಡ್ಕೋಬಹುದು ಅಂದ್ರೆ, ಪೇಷಂಟ್ ಜಾಸ್ತಿ ಏಜ್ ಇಲ್ಲ, 65-70 ಇದಾರೆ, ಹೆಲ್ತ್ ಕಂಡೀಷನ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಒಂದೇ ಸಿಟ್ಟಿಂಗ್ ಅಲ್ಲಿ 2 ಸರ್ಜರಿ ಮಾಡ್ಬೋದು. ಸೊ ನಾರ್ಮಲಿ ಏನ್ ಮಾಡ್ತೀವಿ, ಫಸ್ಟ್ ಸರ್ಜರಿ ಮಾಡ್ತೀವಿ, ಮಾಡಿ ಪೇಷಂಟ್ ಅಟೆಂಡರ್ಸ್ ಹೇಳಿರ್ತೀವಿ. ಆದ್ರೆ ಪೇಷಂಟ್ ಓಕೆ ಇದೆ ಅಂತ ಹೇಳಿದ್ರೆ ನಾವು ಒಂದೇ ಸಿಟ್ಟಿಂಗ್ ಅಲ್ಲಿ 2 ಸರ್ಜರಿ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ 1-3 ದಿವಸ ಗ್ಯಾಪ್ ಕೊಟ್ಟು ಮಾಡ್ತೀವಿ. ಇಲ್ಲ ಅಂಡ್ 2 ಕಾಲು ಬರೀ 1 ಕಾಲ್ ಜಾಸ್ತಿ ಆಗಿದೆ ಅಂದಿದಾಗ 1 ಕಾಲ್ ಮಾಡಿ, ಸೆಕೆಂಡ್ ಬೇಕಂದ್ರೆ ಇನ್ನೊಂದು ವರ್ಷ 2 ವರ್ಷ ವೇಟ್ ಮಾಡಿದ್ರೆ ವೇಟ್ ಮಾಡಿಸೇ ಮಾಡ್ತೀವಿ. ಸೊ ಆತರ ಇರುತ್ತೆ. ಕೆಲವಲ್ಲಿ ಏನಾಗ್ತಾರೆ, ಮ್ಯಾನ್ಯುಯಲ್ ಮಾಡ್ತೀರಿ, ಮಾನವ ಡೈರೆಕ್ಟ್ ಆಗಿ ನೀವೇ ಮ್ಯಾನ್ಯುಯಲ್ ಆಪರೇಟ್. ಈ ಕೆಲವು ಕಡೆ ರೋಬೋಟಿಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಹೌದು. ಅದಕ್ಕೂ ಇದಕ್ಕೂ ಏನ್ difference? ಸೊ ಈಗ ಸದ್ಯಕ್ಕೆ ರೋಬೋಟಿಕ್ ಹೊಸ ಪ್ರೊಸೀಜರ್. ಸೊ ನಾವು ರೋಬೋಟಿಕ್ಸ್ ಮಾಡ್ತಿದೀವಿ. ಸೊ ರೋಬೋಟಿಕ್ ಅಲ್ಲಿ ಏನಂತ ಹೇಳಿದ್ರೆ, ನಾವು ನಾರ್ಮಲಿ ಮೊಣಕಾಲ್ ಬದಲಾವಣೆ ಸರ್ಜರಿಯಲ್ಲಿ ಬೋನ್ ಕಟ್ಸ್ ತಗೋತೀವಿ. ಸೊ ರೋಬೋಟಿಕ್ ಅಲ್ಲಿ ಏನಾಗತ್ತೆ ಅಂತಂದ್ರೆ ರೋಬೋ ಕಟ್ ತಗೊಳತ್ತೆ, ಬಟ್ ಓಪನ್ ಮಾಡೋದೆಲ್ಲ ಸರ್ಜನ್ದು ಇದೇ ಇರುತ್ತೆ ಅದರಲ್ಲಿ. ಸೊ ಕಂಪ್ಲೀಟ್ ರೋಬೋ ಮಾಡಲ್ಲ. ಸೊ ರೋಬೋ ಏನ್ ಮಾಡುತ್ತೆ, ಬೋನ್ ಕಟ್ಸ್ ತಗೊಳತ್ತೆ. ಸೊ ನಾವು ಮ್ಯಾನ್ಯುಯಲಿ ನಮ್ಮ ಇದರಿಂದ ಎಷ್ಟು ಕಟ್ಸ್ ತಗೋತೀವೋ ರೋಬೋ. ಸೊ ರೋಬೋ ಪ್ರಿಸಿಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಬಟ್ ಮ್ಯಾನ್ಯುಯಲ್ ನಮ್ಗೂ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ. ರೊಬೋಟಿಕ್ ಗಿವ್ಸ್ ಮೋರ್ ಪ್ರಿಸಿಷನ್. ಸೊ ಇಟ್ ಈಸ್, ಈಗ ನಾವು 98% ಕರೆಕ್ಟ್ ಸರ್ಜರಿ ಮಾಡಿದ್ರೆ ಅದು 99% ಪ್ರಿಸಿಷನ್ ಜಾಸ್ತಿ ಇರುತ್ತೆ, 1-2% ಪ್ರಿಸಿಷನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಈಗ ಸದ್ಯಕ್ಕೆ ರೊಬೋಟಿಕ್ಸ್ ಎವಾಲ್ವ್ ಆಗ್ತಾ ಇದೆ. ಹೋಗ್ತಾ ಹೋಗ್ತಾ ಮತ್ತೆ ನೋಡೋಣ ಹೆಂಗೆ ಏನು ರಿಸಲ್ಟ್ಸ್ ಇದೆ ಅಂತ ಹೇಳಿ.